ವೇದಿಕೆ ಮೇಲೆ ನೆರೆದಿರತಕ್ಕ ರಾಜೇಶ್ವರಿ ಹಿರೇಮಠ ಅವರು, ಮತ್ತು ಡಾಕ್ಟರ್ ಮುರುಗೇಶ್ ಬಾಬು ಅವರು, ಮತ್ತು ಸರ್ ನೇರು ಪಾಟೀಲ್ ಅವರು, ಎಲ್ರಿಗೂ ನಮಸ್ಕಾರ. ಮತ್ತು ಈ ಪ್ರೋಗ್ರಾಮ್ನ ನೋಡೋಕೆ ಬಂದಿರೋಂಥವ್ರು ಎಲ್ರಿಗೂ, ಆಮೇಲೆ ನನ್ನ ಜೊತೆ ಬಂದಿರೋ ನಮ್ಮ ಮದರಿನೋ ನಮ್ಮ ಅತ್ತೆ ಸುಜಾತಾ ಕೋಸ್ಕಿ ಅವ್ರಿಗೂ ಸ್ವಾಗತ. ಇಲ್ಲಿ ಇವತ್ತು ಈ ಸುನಾದಯಾನ ಪ್ರೋಗ್ರಾಮ್ಗೆ ನನಗೆ ಇನ್ವೈಟ್ ಮಾಡಿರುವಂಥ ರಾಜೇಶ್ವರಿ ಅವ್ರಿಗೆ ತುಂಬ ಧನ್ಯವಾದ. ನಾನು ತುಂಬ ಲಕ್ಕಿ ಅವ್ರ ಫ್ಯಾಮಿಲಿ ಹುಟ್ಟಿದೀನೋ ಏನೋ ಅದು ಅನ್ನೋದಕ್ಕಿಂತ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಭಾಳ ಖುಷಿ. ನನಗೆ ನಮ್ಮ ತಾತನಂಗೆ ಮತ್ತು ನಮ್ಮ ಮನೆಯವ್ರಂಗೆ ಮಾತಾಡೋದು ಬರೋದಿಲ್ಲ, ಅದಕ್ಕೆ ಕ್ಷಮಿಸ್ಬೇಕು. ನನಗೆ ಮನಸ್ಸಿಗೆ ಹೆಂಗೆ ಅನಿಸುತ್ತೆ ನಾನು ಹಂಗೆ ಮಾತಾಡ್ತೀನಿ. ಸಂಗೀತದ ಬಗ್ಗೆ ಇರೋದ್ರಿಂದ ಈ ಪ್ರೋಗ್ರಾಮು ನಾನು ಒಂದು 2 ವರ್ಷ ಇರ್ಬೋದು ನನಗೆ. ಅವಾಗಿಂದ ನಾನು ನಮ್ಮ ತಾತಾಜಿ ಜೊತೆನೇ ಬೆಳೆದಿರೋದು. ಸೊ ಯಾವಾಗಲೂ ರೆಕಾರ್ಡಿಂಗ್ ಸ್ಟುಡಿಯೋಗೆ ನಾನು ನಮ್ಮ ತಾತನ ಜೊತೆ ಹೋಗ್ತಾ ಇದ್ದೆ. ಮಡ್ರಾಸಲ್ಲಾಗಿರಲಿ, ಬ್ಯಾಂಗ್ಳೂರಲ್ಲಾಗಿರಲಿ, ಎಲ್ಲಿದ್ರು ಅವ್ರು ಅವಾಗಿಂದ ಅವ್ರನ್ನ ಹಾಡೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೂ ಸಂಗೀತ ಅನ್ನೋದು ಇಂಟ್ರೆಸ್ಟ್ ಬಂತು. ಹಾಗಾಗಿ ಅವರಿಂದನೇ, ನಮ್ಮ ತಾತನಿಂದನೇ ಅದು ಬಂದಿದ್ದು. ಅವ್ರು ಹಾಡೋದು ನೋಡ್ತಾ ನೋಡ್ತಾ ನಾವು ಆಡ್ತಾ ಇದ್ವಿ ಅವ್ರ ಜೊತೆ. ಅವರು ನಮ್ಮ ಕೂಡ ನಮಗೆ ಹಾಡಿಸ್ತಾ ಇದ್ರು. ಎಸ್ಪೆಷಲಿ ಬೆಳಗಿನ ಜಾವ ಎದ್ದು ಕೂಡಲೇ ಅವ್ರು ನಮಗೆ ಹಾಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಹೀಗಾಗಿ ಮತ್ತು PB ಶ್ರೀನಿವಾಸ್ ತಾತ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಮಗೆ ಆ್ಯಕ್ಚುಲಿ ಫಸ್ಟು ನನಗೆ ಅವ್ರು ಯಾರಂತಲೇ ಗೊತ್ತಿರಲಿಲ್ಲ. ನಮ್ಮ ತಾತಂದೇ ಅದು ವಾಯ್ಸು ಅಂತ ನಾವು ಅಂದ್ಕೊಂಡಿದ್ವಿ ಮೊದಲಿಂದ, ಅವ್ರದ್ದೇ ವಾಯ್ಸ್ ಅಂತ. ಮತ್ತು ಅವಾಗ ಬುದ್ಧಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಅವ್ರು ಬೇರೆ ಇವ್ರು ಬೇರೆ ಅಂತ. ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ. ಅವರು ಹಾಡಿರುವಂಥ ಹಾಡುಗಳನ್ನ ಅವ್ರಿಗಿದ್ದಿದ್ದ ವಾಯ್ಸು ಯಾರಿಗೂ ಇಲ್ಲ ಅನಿಸುತ್ತೆ ನನಗೆ. ಒಂದೊಂದು ಹಾಡು ಒಂದೊಂದು ಮುತ್ತು ಅಂದಂಗೆ PB ಶ್ರೀನಿವಾಸ್ ತಾತ ಅವ್ರು ನಮ್ಮ ತಾತನಿಗೆ ಹಾಡಿರೋದಾಗಲಿ, ಬೇರೆಯವ್ರಿಗೆ ಹಾಡಿರೋದಾಗಲಿ, ಅವ್ರು ಎಷ್ಟು ಒಳ್ಳೆ ಧ್ವನಿ ಅಂದರೆ ಭಾಳ. ಈಗಲೂ ಕೇಳಿದ್ರೆ ಈಗಿನ ಹಾಡುಗಳಿಂದ ಆಗಿನ ಹಾಡುಗಳು ಕೇಳಿದ್ರೆ ನಾವೆಲ್ಲೋ ಕಳೆದೋಗ್ಬಿಡ್ತೀವಿ. ಆ ಥರ ಹಾಡುಗಳೇ ಇದ್ದಾವೆ ಅವಾಗ. ಇವತ್ತು ಈ ಇಬ್ಬರದು ಕೂಡಿಸಿ ಪ್ರೋಗ್ರಾಮ್ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ತಾತ ಮತ್ತು ಅವ್ರದ್ದು ಹಾಡುಗಳು ಕೇಳಕ್ಕೆ ಮೊನ್ನೆ ತಾನೇ ಅವ್ರದ್ದು ಹುಟ್ಟದಬ್ಬ ಆಯಿತು. ತಾತಂದ 96ನೇ ವರ್ಷದ ಹುಟ್ಟದಬ್ಬ ಆಯಿತು. ಅಲ್ಲೇ ಹೋಗಿ 24 ಏಪ್ರಿಲ್ಗೆ ಅವ್ರದ್ದು ಹುಟ್ಟದಬ್ಬ ಆಯಿತು, 26th ಬರ್ತ್ಡೇ. ಆವಾಗ ಅಲ್ಲಿ ಹೋಗಿ ಬಂದ್ವಿ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಇನ್ನೂ ಜನ ಅದೇ ಪ್ರೀತಿಯಿಂದಲೇ ಬಂದು ಅವ್ರು ಹುಟ್ಟದಬ್ಬ ಆಚರಿಸ್ತಾರೆ. ನಾವು ಚಿಕ್ಕವರಾದಾಗಿಂದ ಅವ್ರು ಹುಟ್ಟದಬ್ಬ ನೋಡ್ತಾ ಇದ್ವಿ ಆಚರಿಸಿದ್ರಲ್ಲಿ ಬೆಂಗಳೂರಲ್ಲಿ. ಅದು ಹಬ್ಬಕ್ಕಿಂತ ಏನು ಕಡಿಮೆ ಇರ್ತಿರ್ಲಿಲ್ಲ ನಮಗೆ. ಅದು ಒಂದು ಯುಗಾದಿ, ಸಂಕ್ರಾಂತಿ ಹೆಂಗಿರುತ್ತೆ, ದೀಪಾವಳಿ ಅಂತ ಅದೇ ಥರ ಒಂದು ಹಬ್ಬ ನಮಗೆ ತಾತನದು ಹುಟ್ಟದಬ್ಬ. ಅದಕ್ಕಂತ ನಾವು ಹೊಸ ಅರ್ಬಿ ಎಲ್ಲ ತಗೊತಾ ಇದ್ವಿ ಅವಾಗ ಅವ್ರ ಹುಟ್ಟದಬ್ಬದ ಸಂಬಂಧ. ಈಗಲೂ ಜನ ಅಷ್ಟೇ ಪ್ರೀತಿಯಿಂದ ಆಚರಿಸ್ತಾರೆ ಅವ್ರ ಹುಟ್ಟದಬ್ಬನ. ನೋಡೋಕೆ ಭಾಳ ಖುಷಿ ಆಗುತ್ತೆ ನಮಗೂ. ನಾನು ಸುಮಾರು ಹೀಗೆ ಹಾಡ್ಕೊಳ್ತಾನೆ ಇದ್ವಿ. ಬಟ್ ಯಾವಾಗ ಒಂದು ಪಾಯಿಂಟಲ್ಲಿ ನನಗೆ ನಮ್ಮ ತಾತ ಹೀಗೆ ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಹಾಡಬೇಕು ಅಂದಾಗ ಅವ್ರು ನಾನು ಸಂಗೀತ ಕಟ್ಟಿಯವ್ರ ಹತ್ರ ನಾನು ಹಿಂದೂಸ್ತಾನಿ ಸಂಗೀತ ಕಲ್ತ್ಕೊಂಡೆ. ನಾನು ಟ್ರೈನ್ ಮಾಡಿದ್ರು ಅವ್ರು ನನಗೆ. ಆವಾಗಿಂದ ಈಗ ಹಾಡ್ತಾನೆ ಇದ್ದೀನಿ. ಬಟ್ ನಾನು ಅಷ್ಟೇ ನಿಮ್ಮಂಗೆ ಬಾತ್ರೂಮ್ ಸಿಂಗರು ಇಲ್ಲ, ಮನೇಲಿ ಹಾಡ್ತೀನಿ, ಪೂಜೆಲಿ ಹಾಡ್ತೀನಿ ಅಷ್ಟೇ. ಐ ಥಿಂಕ್ ನಾನು ಹೊರಗೆ ಬಂದು ಹಾಡ್ಬೇಕು. ಇವತ್ತು ರಾಜೇಶ್ವರಿ ಅವರು ಎಷ್ಟು ಜನಕ್ಕೆ ಈ ಥರ ಸಿಂಗಿಂಗ್ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅದೇ ಥರ ನಾನು ಹೊರಗೆ ಬಂದು ಹಾಡಬೇಕು ಅಂತಂದರೆ ನಾನು ಇವತ್ತು ಅವ್ರು ಕೇಳಿದ್ರೆ ನನಗೆ ಭಾಳ ಇನ್ಸ್ಪೈರ್ ಆಯಿತು. ಸೊ ಮುಂದೆ ನಾನು ಹಾಡ್ತೀನಿ. ಥ್ಯಾಂಕ್ ಯು ರಾಜೇಶ್ವರಿ ಅವರು, ಖಂಡಿತ ಹಾಡ್ತೀನಿ ಮುಂದೆ. ನಮ್ಮ ತಾತ ನಿಮಗೆಲ್ಲ ಗೊತ್ತಿರೋ ಹಂಗೆ ರಾಘವೇಂದ್ರ ಸ್ವಾಮಿ ಅಂದರೆ ಭಾಳ ಭಕ್ತಿ. ಸೊ ಮಂತ್ರಾಲಯಕ್ಕೋಸ್ಕರ ನಮಗೂ ಭಾಳ ಏನೋ ಒಂದು ಇದು ನಮಗೆ ಮಂತ್ರಾಲಯ ಅಂದರೆ. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿ ಹಾಡಿನೇ ಸ್ಟಾರ್ಟ್ ಮಾಡ್ತೀನಿ, ಅದನ್ನೇ ಹಾಡ್ತೀನಿ. ಕುರುಡನಾದ ಬಗೆ ಕಣ್ಣು ಬಂದಂತೆ, ಬಡವನಾದ ಬಗೆ ಸಿರಿಯು ಒಲಿದಂತೆ, ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ, ಬಂದೆಯ ಗುರುರಾಯ. ಮಾತು ಬಾರದೆ ಕಂಠ ಬಿಗಿ
ದಯಮಾಡಿಸು ಮಹನೀಯ ಮಳೆಯ ಕಲೆ ಚಾಪೆ ಹಾಸನೆ ಪಾದ ತೊಳೆಯಲೆ ಪೂಜೆ ಮಾಡಲೆ ಮಳೆಯ ಕಲೆ ಚಾಪೆ ಹಾಸನೆ ಪಾದ ತೊಳೆಯಲೆ ಪೂಜೆ ಮಾಡಲೆ ತುಂಬಿ ಬಂದ ಆವೇಶದಿಂದ ಈ ಪಾದ ಕಮಲದಲ್ಲಿ ಭೃಂಗೆ ಬಾಗಲು ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ ವೇದಶಾಸ್ತ್ರವ ಓದಿ ತಿಳಿಯೇನು ದೇವ ಭಾಷೆಯ ಗಂಧವರೇನು ವೇದಶಾಸ್ತ್ರವ ಓದಿ ತಿಳಿಯೇನು ದೇವ ಭಾಷೆಯ ಗಂಧವರೇನು ಏನು ಕಂಡೆಯೋ ಮೂಢನಲ್ಲಿ ಈ ಕರುಣೆ ತಗೋ ಸ್ವಾಮಿ ಕಾಣಿನೋ ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ಥ್ಯಾಂಕ್ ಯು. ಬಹಳ ಸುಶ್ರಾವ್ಯವಾಗಿ